ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೆಂತ ಮಾಡ್ತಿದ್ವಿ ಅಂತ ಹೇಳ್ತೀರಿ, ಮಿರ್ಚಿ ಬಜ್ಜಿ ಮಾಡುವಂಥ ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಅಂದರೆ ಮಿರ್ಚಿ ಬಜ್ಜಿ ಒಂದು ಟೈಪ್ ನಾವು ಮಾಮೂಲಿ ಮಾಡುವ ಹಾಗೆ ಮಾಡಿಕೊಳ್ತಾ ಇದ್ದೇವೆ. ಮತ್ತು ನನ್ನದೊಂದು ಡಿಫ್ರೆಂಟ್, ಅಂದರೆ ಸ್ಟಫಿಂಗ್ ಹಾಕಿ ಒಂದು ಪ್ಲ್ಯಾನ್ ಉಂಟು. ಸೊ ಅದನ್ನು ಕೂಡ ಟ್ರೈ ಮಾಡುವ ಹೇಗೆ ಆಗ್ತದೆ ಹೇಳಿ. ಹೊರಗೆ ಒಳ್ಳೆ ಮಳೆ ಬರ್ತುಂಟು. ಒಂದು ಬಜ್ಜಿ ಮತ್ತು ಚಹಾ ಇದ್ರೆ ಉಂಟಲ್ಲ, ಭಾರಿ ಲೈಕ್ ಆಗ್ಬೋದು. ಈಗ ಸಾಧಾರಣ ಒಂದು ಸಂಜೆ 4:15 ಗಂಟೆ ಸಹ ಆಗಿದೆ. ಭಾರಿ ಲೈಕ್ ಆಗ್ಬೋದು ಚಾಗೆ ಒಂದು ಬಜ್ಜಿ ಇದ್ರೆ. ಸೊ ಬಜ್ಜಿ ಮಾಡಿಕೊಳ್ಳುವ. ಸೊ ಬಜ್ಜಿಗೆ ಬೇಕಾದಂಥ ಎಲ್ಲ ಐಟಮ್ಗಳನ್ನು ರೆಡಿ ಮಾಡಿಕೊಳ್ಳುವ. ಕರೆಕ್ಟ್ ಅರ್ಧಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇವೆ ಮೆಣಸಿನಕಾಯನ್ನು. ಮೆಣಸನ್ನೆಲ್ಲ ಅರ್ಧ ಕಟ್ ಮಾಡಿ ತೆಗೆದಿಟ್ಟುಕೊಂಡಿದ್ದೇವೆ. ಮತ್ತು ನಾನು 2 ಮೆಣಸು ತೆಗೆದಿಟ್ಟುಕೊಂಡಿದ್ದೇನೆ, ಅದನ್ನು ಬೇರೆ ರೀತಿ ಒಂದು ಟ್ರೈ ಮಾಡುವ ಬಜ್ಜಿ ಅಂತೇಳಿ, ನೋಡುವ ಹೇಗೆ ಆಗ್ತದೆ ಅಂತ. ಈಗ ಇದಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ಸ್ವಲ್ಪ ಕಡಲೆ ಹುಡಿ ತಗೊಳ್ತಾ ಇದ್ದೇವೆ. ಒಂದು ಅರ್ಧ ಚಮಚದಷ್ಟು ಮೆಣಸಿನಕಾಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಖಾರ ಸೇರಿಸಿಕೊಂಡ್ರೆ ಸಾಕು. ಮತ್ತು ಮೆಣಸು ಸ್ವಲ್ಪ ಖಾರ ಇದ್ದರೆ ಹೇಗೆ ಅಂತ ಅದನ್ನು ಸಹ ನೋಡಿಕೊಂಡು ಸ್ವಲ್ಪ ಮೆಣಸಿನ ಹುಡಿ ಸೇರಿಸಿಕೊಳ್ಳುವುದು. ಇಲ್ಲಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇವೆ. ಈಗ ಅದು ಹಾಕಿ ನೀರನ್ನು ಸೇರಿಸಿಕೊಳ್ತಾ ಇದ್ದೇವೆ. ಅಂದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬ ದಪ್ಪ ಇರಬೇಕಾಗ್ತದೆ, ಇಲ್ಲಾದರೆ ತುಂಬ ತೆಳುವು ಆಗ್ತದೆ. ಹಿಟ್ಟು ಎಲ್ಲಿ ಸಹ ಗಟ್ಟಿ ಇದಾಗಬಾರ್ದು. ಬೇಕಾದಾಗೆ ನೀರು ಹಾಕಿಕೊಂಡು ಕಲಸಿಕೊಂಡ್ರೆ ಆಯಿತು. ಕಡಲೆ ಹುಡಿ ಎಲ್ಲಿ ಸಹ ಒಂದು ಗಂಟು ಕಟ್ಟಿಕೊಂಡಿರಬಾರ್ದು, ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲಿ ಸಹ ಗಂಟು ಕಟ್ಟಿಕೊಳ್ಳದ ರೀತಿಯಲ್ಲಿ ಕಡಲೆ ಹುಡಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಮೆಣಸಿನಕಾಯನ್ನು ಈಗ ನಾವು ಮಾಡುವ ಬೇರೆ ರೀತಿಯ ಬಜ್ಜಿಗೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ನಡುವಲ್ಲಿ ಸ್ವಲ್ಪ ಕುರಿದುಕೊಂಡು ಒಳಗೆಗೆ ಬೇರೆ ಎಂಥರು ಹಾಕಿಕೊಳ್ಳೋದು, ಅಂದರೆ ಸ್ಟಫಿಂಗ್ ಎಂಥರು ಬೇರೆ ಹಾಕಿಕೊಳ್ಳೋದು. ನಾನು ಇದಕ್ಕೆ ಒಳಗೆ ಈಗ ಮಿಕ್ಸರ್ ಹಾಕಿಕೊಳ್ಳೋದು ಅಂತ ನೆನೆಸ್ಕೊಂಡಿದ್ದೇನೆ. ಅಂದರೆ ನಿಮಗೆ ಎಂತ ಬೇಕೋ ಆ ಸ್ಟಫಿಂಗ್ ಹಾಕಿಕೊಳ್ಬೋದು. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಯಾವುದು ಸ್ಟಫಿಂಗಲ್ಲಿ ಹೇಗೆ ಆಗ್ತದೆ ಅಂತೇಳಿ ನೋಡುವ. ಸದ್ಯಕ್ಕೆ ನಾನು ಇವತ್ತು ಮಿಕ್ಸರ್ದು ಸ್ಟಫಿಂಗ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಇನ್ನು ಒಳಗೆ ಸ್ಟಫಿಂಗ್ ಸೇರಿಸಿಕೊಂಡ್ರೆ ಆಯಿತು. ಮತ್ತು ಅದು ಉಳಿದದನ್ನು ಮಾಮೂಲಿ ಬಜ್ಜಿ ಮಾಡಿಕೊಳ್ತಿದ್ದೇವೆ. ಅಂದರೆ ಇದು ಇನ್ನು ಒಳ್ಳೆದಾಗದಿದ್ದರೆ ಉಳಿದದನ್ನು ತಿನ್ನಲಿಕ್ಕೆ ಆಗಬೇಕಲ್ಲ. ಹಾಗೆ ಇನ್ನು ಇದು ಹೇಗೆ ಆಗ್ತದೆ ನೋಡುವ, ಸ್ಟಫಿಂಗ್ ಮಾಡಿಕೊಂಡು ಈ ಮೆಣಸಿದ್ದು ಬಜ್ಜಿ. ಹಾಗೆ ಮತ್ತು ಉಳಿದದ್ದು ಬಜ್ಜಿ ಕೂಡ ಹೇಗೆ ಆಗ್ತದೆ ನೋಡುವ. ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಡುವ. ಈಗ ಮಾಡಿಟ್ಟುಕೊಂಡಿರುವಂಥ ಹಿಟ್ಟಿಗೆ ಮೆಣಸನ್ನು ಸೇರಿಸಿಕೊಳ್ಬೇಕು. ಎಲ್ಲ ಮೆಣಸನ್ನು ಸೇರಿಸಿಕೊಂಡು ಒಂದೊಂದನ್ನು ಎಣ್ಣೆಗೆ ಬಿಡ್ತಾ ಬಂದರೆ ಆಯಿತು. ಸಾಧಾರಣ ಬೆಂದಾಗಿ ಮೆಣಸನ್ನು ಅಡಿಮೆಯಲ್ಲಿ, ಅಂದರೆ ಆ ಕಡೆ ಈ ಕಡೆ ಮಾಡಿಕೊಳ್ಬೇಕು. ಮೇಲೆ ಕಡೆ ಕೂಡ ಚಂದ ಬೇಯಬೇಕಾಗ್ತದೆ. ಎರಡು ಸೈಡ್ ಕೂಡ ಚಂದ ಬೇಯ್ದುಕೊಳ್ಬೇಕಾಗ್ತದೆ. ಸಾಧಾರಣ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ಇದನ್ನು ತೆಗೆದು ಬೇರೆ ಇದಕ್ಕೆ ಪಾತ್ರೆಗೆ ಹಾಕಿಕೊಂಡ್ರೆ ಆಯಿತು. ಪೇಪರ್ ಇಲ್ಲದ್ರೆ ಟಿಶ್ಯೂ ಪೇಪರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೂ ಆಗ್ತದೆ. ನಾವಿಲ್ಲಿ ಪೇಪರಿಗೆ ಹಾಕಿಕೊಳ್ತಾ ಇದ್ದೇವೆ. ಸೊ ಇದರೊಳಗೆ ಈಗ ನಾವು ಮಿಕ್ಸರ್ದು ಸ್ಟಫಿಂಗ್ ಮಾಡಿಕೊಳ್ತಾ ಇದ್ದೇವೆ. ಹೇಗೆ ಆಗ್ತದೆ ಗೊತ್ತಿಲ್ಲ, ಈಗ ನೋಡಿಕೊಳ್ಳುವ. ಒಂದು ಟ್ರಯಲ್ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಸ್ವಲ್ಪ ತಿನ್ನುವಾಗ ಸ್ವಲ್ಪ ಬಿಸಿ ಆರಬೇಕಾದಿತ್ತು. ನಮಗೆ ಹೇಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕರ್ಕುರು ಸಿಕ್ಕಿದ್ರೆ ಲೈಕ್ ಆಗ್ಬೋದು ಒಳಗೆ, ಇಲ್ಲದ್ರೆ ಹೇಗೆ ಆಗ್ತದೆ ಗೊತ್ತಿಲ್ಲ. ಈಗ ಮಿಕ್ಸರೆಲ್ಲ ತುಂಬಿಸಿಕೊಂಡು ರೆಡಿ ಮಾಡಿಕೊಂಡಿದ್ದೇವೆ. ಇನ್ನೀಗ ಇದನ್ನೇ ಬಿಡಲಿಕ್ಕೆ ಬಾಕಿ ಲಾಸ್ಟಿಗೆ. ಇನ್ನು ಫಸ್ಟ್ ಅದೆಲ್ಲ ಬಿಟ್ಟಾಗಿದೆ ನೋಡಿ. ಇದನ್ನು ಹಿಟ್ಟಿಗೆ ಮುಳುಗಿಸಿಕೊಳ್ಳುವ. ಈಗ ಹಿಟ್ಟನ್ನು ಫುಲ್ಲು ಹರಡಿಸ್ತಾ ಇದ್ದೇವೆ ಅದರ ಮೇಲೆ.
ಹೇಗೆ ಆಗ್ತದೆ ನೋಡಬೇಕಷ್ಟೇ. ಫುಲ್ಲು ಮಿಕ್ಸರಲ್ಲಿ ಅಂದರೆ ಅದು ಸ್ವಲ್ಪ ಮಿಕ್ಸರು ಒಳಗಿದ್ದದೆಲ್ಲ ಕರ್ಕುರು ಹೇಳ್ಬೋದು, ಹೊರಗಿದ್ದದೆಲ್ಲ ಸ್ವಲ್ಪ ಚಂಡಿಗೆ ಹೇಗೆ ಆಗ್ತದೆ ನೋಡಬೇಕಷ್ಟೇ. ಎಣ್ಣೆಗೆ ಬಿಟ್ಟುಕೊಂಡಿದ್ದೇವೆ. ಇನ್ನೊಂದು ಸೈಡಿಗೆ ಮಗ್ಚಿ ಹಾಕಿಕೊಳ್ತಾ ಇದ್ದೇವೆ. ಅಂದರೆ ಎರಡು ಸೈಡ್ ಸಹ ಒಂದೇ ಥರ ಬೇಯಬೇಕು ನಮ್ಮ ಹಿಟ್ಟು. ಹಾಗೆ ಸಾಧಾರಣ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ತೆಗೆದು ಹಾಕಿಕೊಂಡ್ರೆ ಆಯಿತು. ಸೊ ಮಿರ್ಚಿ ಬಜ್ಜಿ ಈಗ ರೆಡಿಯಾಗಿದೆ. ಹೇಗೆ ಉಂಟು ನೋಡುವ. ಇದು ನಾವು ಸ್ಟಫಿಂಗ್ ಮಾಡಿದ್ದು ಮಿರ್ಚಿ ಬಜ್ಜಿ, ಮತ್ತು ಇದು ನಮ್ಮ ಮಾಮೂಲಿ ಮಿರ್ಚಿ ಬಜ್ಜಿ. ಸೊ ಈಗ ಫಸ್ಟಿಗೆ ಮಾಮೂಲಿ ಮಿರ್ಚಿ ಬಜ್ಜಿ ಟೇಸ್ಟ್ ಮಾಡಿ ನೋಡುವ. ಹದ ಖಾರ ಆಗಿದೆ, ಮತ್ತು ಉಪ್ಪು ಸಹ ಸಾಧಾರಣ ಹದ ಆಗಿದೆ ಅಷ್ಟೇ, ಭಾರಿ ಲಾಯ್ಕ್ ಆಗಿದೆ. ಮತ್ತು ಮೆಣಸು ಸಹ ಒಳಗಿರುವುದು ಈ ಬಜ್ಜಿದು ಮೆಣಸು ಅಂತ ತಗೊಂಡಿದ್ದೇವೆ, ಅದಷ್ಟು ಎಂಥ ಖಾರ ಅಂತೆಲ್ಲ ಲೈಟ್ ಖಾರ ಆಗಿ ಭಾರಿ ಕರೆಕ್ಟ್ ಉಂಟು. ಅದು ಕೆಲವರಿಗೆಲ್ಲ ತುಂಬ ಖಾರ ಇಷ್ಟ ಆಗದವರಿಗೆಲ್ಲ ಭಾರಿ ಲಾಯ್ಕ್ ಆಗ್ತದೆ. ಇದು ನಮ್ಮ ಸ್ಟಫಿಂಗ್ ಮಾಡಿದ ಬಜ್ಜಿ ಹೇಗೆ ಉಂಟು ಅಂತ ಹೇಳಿ ನೋಡುವ. ಲಾಯ್ಕ್ ಉಂಟು. ಆ ಮಿಕ್ಸರ್ದು ಟೇಸ್ಟು ಸಹ ಭಾರಿ ಕರೆಕ್ಟ್ ಉಂಟು. ಅಂದರೆ ಮಿಕ್ಸರ್ಸ್ ಅಂತ ಒಳ್ಳೆ ಕರ್ಕುರ ಆಗಿಲಿಕ್ಕೆ ಸಿಗ್ತಾ ಉಂಟು, ಭಾರಿ ಲಾಯ್ಕ್ ಆಗಿದೆ. ಸೂಪರ್ ಆಗಿದೆ. ಸೊ ಈ ಥರ ಬೇರೆ ಎಂತಾದರೂ ನಿಮಗೆ ಸ್ಟಫಿಂಗ್ ಕೂಡ ಹಾಕಿಕೊಳ್ಬೋದು. ಈಗ ನಾವು ಮಿಕ್ಸರ್ ಹಾಕಿಕೊಂಡಿದ್ದೇವೆ, ಹಾಗೆ ನಿಮಗೆ ಲೇಸ ಅಥವಾ ಕುರ್ಕುರೆ ಆ ಥರದ್ದು ಬೇರೆ ಸ್ಟಫಿಂಗ್ ಹಾಕಿ ಕೂಡ ಟ್ರೈ ಮಾಡ್ಬೋದು. ಈಗ ಸ್ವಲ್ಪ ಟೊಮೆಟೊ ಕೆಚಪ್ ಇದ್ದರೆ ಭಾರಿ ಲಾಯ್ಕ್ ಆಗ್ತದೆ ಬಜ್ಜಿಗೆ, ಆದರೆ ಇವತ್ತು ಟೊಮೆಟೊ ಕೆಚಪ್ ಇಲ್ಲ. ಸೊ ನಿಮಗೆ ಅದರ ಜೊತೆ ಕೂಡ ಟ್ರೈ ಮಾಡ್ಬೋದು ಹೇಗೆ ಆಗ್ತದೆ ಅಂತ ಹೇಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಯಾವುದಾದ್ರು ಡಿಶ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.